ಏನು ಉಣ್ಣತ್ತೀರಿ ಸಮಕಾರ? ರೊಟ್ಟಿ ಮೊಸರು. ನಾನು ಮೊದಲ ವಿಡಿಯೋ ಮಾಡೋದು ಮರ್ತು ಬಿಟ್ಟಿದ್ದೆ ರೀ. ಸರಿ, ರೊಟ್ಟಿ ಮೊಸರು, ಮಿಜ್ಜಿ ಖಾರ, ಚಪಾತಿ. ಚಿನ್ನು ಚಪಾತಿ, ಆಮೇಲೆ ಕಡ್ಲಿ ಚಟ್ನಿ, ಮೊಸರು. ಅಪ್ಪಾಜಿ ಅಲ್ಲಿ ಕುಂತಾರ ಊಟಕ್ಕೆ. ಇದು ಯಾವುದೋ ಒಂದು ಅಂಗಡಿ ನೆಳ್ಳಿತ್ತಂತೇಳಿ ಇಲ್ಲಿ ಬಂದು ಕಾರ್ ಹಚ್ಚಿ ಕುತ್ಕೊಂಡು ಊಟ ಮಾಡತ್ತೀವಿ ನೋಡ್ರಿ. ಎಲ್ಲ ಕಟ್ಕೊಂಬಂದಿದ್ವಿ. ಬರೋಬ್ಬರಿ ಇದ್ರ ತುಂಬ ರೊಟ್ಟಿ, ಇದ್ರ ತುಂಬಾನು ರೊಟ್ಟಿ, ಇದ್ರ ತುಂಬ ಚಪಾತಿ ತೊಗೊಂಬಂದಿದ್ವಿ. ಒಂದು 40 ಖಾಲಿ ಆದವು. ಶೇಂಗಾ ಚಟ್ನಿ, ಅಕ್ಷಿ ಚಟ್ನಿ, ಮಿಜ್ಜಿ ಖಾರ, ಟಮಾಟಿ ಪಲ್ಯ, ಇದು ತುಪ್ಪ, ಉಪ್ಪಿನಕಾಯಿ, ಟೋಸ್ಟ್, ಇಲ್ಲೇ ಕರ್ದ ಅವಲಕ್ಕಿ ಮತ್ತು ಚುಮ್ಮರಿ, ಇನ್ನು ಏನೇನು ಅದಾವು. ಬಟ್ ಇಷ್ಟು ಮಾತ್ರ ತಿನ್ನತ್ತೇವೀಗ. ಇಲ್ಲಿದು ಊಟ ಸ್ವಲ್ಪ ಅಡ್ಜಸ್ಟ್ ಆಗಂಗಿಲ್ರಿ. ಅದಕ್ಕೆ ದಯವಿಟ್ಟು ಯಾರ ಕಾಶಿ, ಅಯೋಧ್ಯೆ ಹಿಂಗೇನಾರ ಹೋಗ್ಬೇಕಂತ ಅನ್ಕೊಂಡು ಈ ಕಡೆ ಉತ್ತರ ಪ್ರದೇಶ ನೀವು ಬರ್ಬೇಕಾದ್ರೆ ಆದಷ್ಟು ಅಡುಗೆ ತೊಗೊಂಡು ಬರೋದು, ಅಥವಾ ಊಟದ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂಡು ಬರ್ರಿ. ಗ್ಯಾಸ್ ತೊಗೊಂಡು ಅಕ್ಕಿ ಸ್ವಲ್ಪ ಕಾಯಿಪಲ್ಲೆ ತೊಗೊಂಡು ಬರೋದು ಒಳ್ಳೇದು. ಯಾಕಂತಂದ್ರೆ ನಿಮಗೂ ಉಳಿತಾಯನೂ ಆಕೈತಿ. ಒಂದನೇದು. ಎರಡನೇದು ಏನಪ್ಪ ಅಂದ್ರೆ ಊಟ ಇಲ್ಲಿ ನಮ್ಮ ಥರ ಅಕ್ಕಿ ಸಿಗಲ್ಲ ಅಂತ ನನಗೂ ಹೇಳಿದ್ದು. ಇನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಮುಂದೆ ಹೋದಂಗೆ ಗೊತ್ತಾಕೈತಿ. ಅಕ್ಕಿ ಬಾಸುಮತಿ ಅಕ್ಕಿ ಅಂತ ಇಲ್ಲಿ ಸಿಗೋದು ಜಾಸ್ತಿ. ದಾಲ್ ನಮ್ಮಂಗೆ ರೊಟ್ಟಿ ಪಲ್ಯ ಅನ್ನ ಸಾರು ಕಡಿಮೆ ಅಂತ. ಹಂಗಾಗಿ ನಾವು ಬೇಡ, ನಮಗೆ ಹೊಂದಾಣಿಕೆ ಆಗೋದಿಲ್ಲ ಅಂತೇಳಿ. ಆಮೇಲೆ ಉಪ್ಪು ಖಾರನೂ ಸ್ವಲ್ಪ ಕಡಿಮೆ ಇವ್ರದ್ದು. ಹಾಗಾಗಿ ನಾವೇನು ಮಾಡಿದ್ವಿ, ಊಟಕ್ಕೆ ತೊಗೊಂಡ ಬಂದಿದ್ವಿ ಪೂರ್ತಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಊಟದ್ದು ನಮ್ಗೆ ತಮಿಳ್ನಾಡಿಗೆಲ್ಲ ಹೋದಾಗ ಏನು ತೊಂದರೆ ಆಗಿಲ್ಲ. ಅಲ್ಲಿ ಊಟ ಅಡುಗೆ ಮಾಡ್ಕೊಂತ ಅಂದ್ರೆ ಭಾಳ ಮಂದಿ ಇದ್ರೆ ಭಾಳ ಮಂದಿ ಹೋದ್ರಿ. ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊತ ಮಾತಾಡ್ಕೊತ ಹೋಗಕ್ಕಡ್ಡಿಲ್ಲ. ನಾವು 4 ಮಂದಿ ಇದ್ವಿ. ಆದರೂ ನಂದು ಸ್ವಲ್ಪ ಕೆಲಸ ಇರ್ತಾವಲ್ಲ, ಸೊ ಅಡುಗೆ ಮಾಡ್ಕೊತ ಟೈಮ್ ವೇಸ್ಟ್ ಮಾಡೋಕೆ ಆಗಂಗಿಲ್ಲ ಅಂತೇಳಿ ನಾವು ಗ್ಯಾಸ್ ಏನು ತಂದಿಲ್ಲ. ಅನ್ನದ್ದು ಒಂದು ಅಡ್ಜಸ್ಟ್ ಮಾಡ್ಕೊಂಡ್ರ ಅಂತೇಳಿ ಉಳ್ದಿದ್ದು ಚಟ್ನಿ ಪುಡಿ, ಮೊಸರು ಇವೆಲ್ಲ ತೊಗೊಂಡು ಬಂದೀವಿ. ಹೌದಲ್ಲಪ್ಪಾಜಿ, ಈಟೀಟ ಹಚ್ಚಿಲ್ಲ ನನ್ನ ಗಂಡಗ ಅಂತಾಳ. ಹಾಗಾಗಿ ನಾ ಏನು ಮಾಡ್ಬಿಡ್ತೀನಿ, ಜಾಸ್ತಿ ಹಚ್ತೇನೆ. ತೆಗೆದಿಟ್ಟೆ ಅಂತಂದ್ರೆ 15 ದಿನದ ಮಟ್ಟ ಏನಾಗಲ್ಲ. ಎಲ್ಲ ಉಳಿದಿರಲ್ಲ. ಮಿಜ್ಜಿ ಖಾರ, ಆಮೇಲೆ ಈ ಚಟ್ನಿ ಪುಡಿಗಳು, ಉಪ್ಪಿನಕಾಯಿ ಅದು ಇರ್ತೈತಿ. ತುಪ್ಪ ಅದು, ಟಮಾಟಿ ಪಲ್ಯ ಖಾಲಿನ ಆತ ಇವತ್ತು. ಮತ್ತು ನೋಡೋದು ಏನೇನು ಸಿಗ್ತದೆ ನೋಡಿ ತಗೊಳ್ಳೋದು. ರೊಟ್ಟಿಯಲ್ಲಿ ಉಪ್ಪಿದಾಗ ಉಳಿಸ್ಕೋಬೇಕಪ್ಪ, ಅಲ್ಲಿ ತಿನ್ನಾಕ್ಬೇಕವು. ಇಲ್ಲೇ ಎಲ್ಲ ಸ್ವಲ್ಪ ಇನ್ನೂ ಬೇಕು. ಅಲ್ಲಿ ಹೋಗಿ ಬಂದಿದ್ರಲ್ರಿ, ಅವ್ರು ಹೇಳಿದ್ರು ಊಟದ ಸ್ವಲ್ಪ ಸಮಸ್ಯೆ ಆಕತಿ ಅಂತೇಳಿ. ಹಂಗಾಗಿ ನಾವು ಊಟದ ವ್ಯವಸ್ಥೆ ಮಾಡ್ಕೊಂಡು ಬಂದ್ವಿ. ದುಡ್ಡು ಕೊಡ್ತೇವೆ ಅಂದ್ರೂ ರೊಕ್ಕ ಇದ್ರೂ ಊಟ ಕರೆಕ್ಟ್ ಸಿಗಲ್ಲ. ಅಂದ್ರೆ ಮೊನ್ನೆ ಕುಂಭಮೇಳ ಪ್ರಯಾಗರಾಜ ಗದ್ಲು ಭಾಳ ಇತ್ತಲ್ರಿ, ಅದಕ್ಕೇನಾರ ಹಂಗಾಗಿತ್ತೋ ಏನೋ ಗೊತ್ತಿಲ್ಲ. ಇಲ್ಲಪ್ಪಿ, ಅಲ್ಲೇ ನಮ್ಮ ಊಟ ಸೆಟ್ ಆಗಲ್ಲ. ಅಲ್ಲಿ ನಮ್ಗೆ ಹಂಗೆ ಅಲ್ಲೇ ನಾಷ್ಟ ನಿಮ್ಗೆ ಉಪ್ಪಿಟ್ಟು, ಇದು ದ್ವಾಸೆ ಏನು ಸಿಗಂಗೇನೇ ಇಲ್ಲ. ಕಾಶಿ ಒಳಗೆ ಒಂದು ಚಲೋ ಸಿಗತೈತೆ ಅಂತ ಹೇಳ್ಯಾರ. ನೋಡ್ಬೇಕು ಕಾಶಿ ಬಿಟ್ಟು ಮತ್ತೆ ಬೇರೆ ಕಡೆ ಏನೇನೈತಿ, ಹೆಂಗೈತಿ ಅಂತ ಗೊತ್ತಿಲ್ಲ. ಅಲ್ಲೇ ನಮ್ಮ ಜಂಗಮವಾಡಿ ಮಠ ಐತಲ್ರಿ, ಜಂಗಮವಾಡಿ ಮಠದಾಗ ಸಿಗ್ತೈತಿ ಊಟ. ನೋಡ್ರಿ ಎಷ್ಟು ಖಾಲಿ ಐತಿ. ಕೃಷ್ಣೇಶ್ವರ ದೇವಸ್ಥಾನಕ್ಕೆ ಬಂದೇವಿ, ಜ್ಯೋತಿರ್ಲಿಂಗಕ್ಕೆ ಬಂದೇವಿ ನೋಡ್ರಿ. ಫಸ್ಟ್ ಟೈಮ್ ಬಂದಿರೋದು. ಆದ್ರೆ ನಾವು ಖಾಲಿ ಒಳಗೆ ಚಲೋ ರೈಟ್ ಟೈಮ್ಗೆ ಬಂದೇವಿ. ಯಾಕಂದ್ರೆ ಮೊನ್ನೆ ಪ್ರಯಾಗರಾಜ್ ಗದ್ಲಿದ್ದಾಗ ಬಂದಿದ್ರೆ ನಮ್ಮಮ್ಮ ಅಂದ್ರಲ್ಲ, ನಿಂದ್ರಾಕ್ ಜಾಗ ಇಲ್ಲಂತೆ, ಪಾರ್ಕಿಂಗ್ ಎಷ್ಟೆಷ್ಟೋ ದೂರ ಅಂತೆ, ಒಟ್ಟು ಭಾಳ ತ್ರಾಸಾಗೈತಂತೆ. ಗದ್ಲು ಭಾಳ ಇರೋದಕ್ಕೆ ಊಟ ಸರಿಯಾಗಿ ಸಿಕ್ಕಿಲ್ಲ. ಯಾಕಂದ್ರೆ ಗದ್ಲು ಭಾಳ, ಮಂದಿ ಭಾಳ, ಎಷ್ಟಂತ ಅವರು ಹೋಟೆಲ್ನವರು ಅಡುಗೆ ಮಾಡ್ಬೇಕು, ಹೆಂಗೆ ಮಾಡಿದ್ರು ಖಾಲಿ. ಹಾಗಾಗಿ ಅವ್ರಿಗೇನು ಸಿಕ್ಕಿಲ್ಲ. ಈಗ ನೋಡ್ರಿ ನಾವು ಬಂದೇವಿ, ಖಾಲಿ ಐತಿ. ಆರಾಮ ದರ್ಶನ ಮಾಡ್ಕೊಂಡು ಹೋಗ್ತೇವೆ. ನೋಡ್ರಿ ನಾವು ಅಲ್ಲೊಂದು ಚಪ್ಪಲಿ, ಇಲ್ಲೊಂದು ಚಪ್ಪಲಿ ಬಿಡ್ತಾ ಇದೀವಿ. ಹಂಗೆ ಬಿಟ್ರೆ ಚಪ್ಪಲಿ ಏನಾಗಲ್ಲ. ಗಂಡ್ಮಕ್ಳೆಲ್ಲ ತೆಗಿಬೇಕು.
ಘಾಟ್ ಸೆಕ್ಷನ್ ಐತಿ, ಸಿಂಗಲ್ ರೋಡ್. ಅದ್ರಾಗು ಹೆಂಗೈತಿ ಪೂರ್ತಿ ಬಿಸಿಲು ಬಿಸಿಲು ತುಸ ಐತೆ ಬಿಸಿಲು. ಒಳಗೆ ಹಸಿರ್ತಾವ, ಎಲಿ ಯಾಕಿಲ್ಲ ಅಂದ್ರೆ ಮಳಿ, ಆಮೇಲೆ ಬಿಸಿಲು ಏನು ಸ್ವಲ್ಪ ಐತೆ ಇಲ್ಲಿ ಮಂಗ್ಯ. ಹಾ ಈಗ ಕಂಡು ನೋಡ್ರಿ ಮಂಗ್ಯ, ಒಟ್ಟು ಕಂಡಿದ್ದಿಲ್ಲ. ಅದಾವ ಮಂಗ್ಯ, ಅದಾವ ಸಣ್ಣಗ ಅಲ್ಲೊಂದು ಅದಾವ. ಹಾ ಇಲ್ಲೂ ಐತಿ. ಬಾಳೆಹಣ್ಣು ತೊಗೊಂಬರ್ಲಿಲ್ಲ ನೋಡಪ್ಪ ಕೊಡಕ್ಕೆ. ನಾವು ಹಿಂಗಿದ್ರೆ ಒಂದು ಗೊನಿಗೊಟ್ಲೆ ಅಷ್ಟು ಬಾಳೆಹಣ್ಣು ತರ್ತಿದ್ವಿ. ಇರ್ಲಿಲ್ಲ ದೇವಸ್ಥಾನ ಮುಂದೆ ಒಳ್ಳೆ ಹಿಂಗೆ ಬರ್ಬೇಕಲ್ಲಪ್ಪಿ. ರೋಡ್ಗೆ ಕೆಟ್ಟಿರ್ಬೇಕಲ್ಲಿ ನಾರ್ಮಲ್ ಘಾಟಿ, ಮುಂದೆ ಘಾಟಿಗಿನ್ನ ಏನಿದೆ ಅಲ್ಲಿ ನೋಡ್ರಿ. ನುಗ್ಗಿಕಾಯಿ ಮಾತ್ರ ಗಿಡ ನಾವು ಬಂದ್ವಲ್ಲಿ ಘಾಟ್ ಸೆಕ್ಷನ್ ಎಂತ ಡಿಸ್ಟರ್ಬ್ ಮಾಡ್ತೀನಿ. ನುಗ್ಗಿಕಾಯಿ ಗಿಡ ಸಿಕ್ಕಾಪಟ್ಟೆ ಅದಾವ, ಎಲಿ ಮಾತ್ರ ಒಂದೂ ಇಲ್ಲ. ನುಗ್ಗಿಕಾಯಿ ಮಾತ್ರ ಜೊತೆದಾವ ಅದಾವ ನೋಡ್ರಿ. ನೋಡಿ ಇಲ್ಲಿ ಇದ್ರಿಗೆ ಕಾಣಿಸ್ತಾ ಐತಲ್ಲ ನುಗ್ಗಿಕಾಯಿ ಮರ, ನುಗ್ಗಿಕಾಯಿ ಜಗ್ಗಗ್ಯಾವ, ಆದ್ರೆ ಎಲಿ ಇಲ್ಲ, ಒಂದೂ ಇಲ್ಲ. ಅಲ್ಲಿ ಮ್ಯಾಲೆ ನಾ ವಿಡಿಯೋ ಮಾಡ್ಲಿಲ್ಲ ಅವಾಗ, ಅಲ್ಲಂತೂ ಸಿಕ್ಕಾಪಟ್ಟಿ ಇದು ನುಗ್ಗಿಕಾಯಿ ಗಿಡ ಜಗ್ಗಿದ್ವು ರೀ. ನುಗ್ಗಿಕಾಯಿ ಮರ ಇಲ್ಲೊಂದು ಐತಿ, ಎಲಿ ಸ್ವಲ್ಪ ಐತಿ, ನುಗ್ಗಿಕಾಯಿ ಅದಾವ. ಅದೇ ಸ್ವಲ್ಪ ಇಲ್ಲ ಎಷ್ಟೊಂದು ಅದ ನುಗ್ಗಿಕಾಯಿ ಮರ. ಅಲ್ಲಿ ನಿನ್ನೆ ನಾವು ಬರ್ತಾ ಅಲ್ಲೇ ಇದು ರೋಡಾಗೂ ಇದು ನುಗ್ಗಿಕಾಯಿ ಮರ ಭಾಳ ಇದ್ವು. ಅಂದ್ರೆ ಈ ಸೈಡ್ ಸ್ವಲ್ಪ ಜಾಸ್ತಿ ಕಾಣ್ತದೆ. ಇದೆ ನೋಡ್ರಿ ಇಲ್ಲಿ ಎಷ್ಟದ ನುಗ್ಗಿಕಾಯಿ ಪೂರ್ತಿ, ಅದೇ ಪೂರ್ತಿ ಇದೆ. ಇಲ್ಲಿ ನೋಡ್ರಿ, ಇಲ್ಲಂತೂ ಹೈಯೆಸ್ಟ್ ಐತಿ. ಇಲ್ಲಿ ನಿಮ್ಗೆ ಕಾಣಕತ್ತಿಲ್ಲ ಏನೋ ಫೋನ್ ಇದೆ ನೋಡ್ರಿ. ಹಸಿರು ಅಂತ ಕಂಡಿದ್ದು ಒಂಚೂರು ಗಿಡಗಳು ಇಲ್ಲೇ. ಅಯ್ಯೋ ಅದೇ ನೋಡ್ರಿ ನುಗ್ಗಿಕಾಯಿ ಗಿಡ ನೋಡ್ರಿ, ಒಂದ್ ಸ್ವಲ್ಪ ಎಲಿ ಅದಾವ. ಇಲ್ಲಿರೋ ಮಂಗೆ ಬರೀ ಏನು ನುಗ್ಗಿಕಾಯಿ ತಿನ್ಬೇಕ ಏನಪ್ಪ. ಇಷ್ಟು ಇದ್ರಾಗ ಒಂದೊಂದು ಅಂಗಡಿ ಅದಾವಿಲ್ಲ, ಅಲ್ಲೊಂದು ಹೊತ್ತು ಇಲ್ಲೊಂದು ಹೊಂಟಿದ್ವಿ. ಟೈಮ್ ಇಲ್ಲೇ ಭಾಳ 7:30 ಅಂತೇಳಿ ನಾವು ಮತ್ತೆ ಸಿರ್ಪುರ್ ಅಂತೇಳಿ ಹೋಗು ಒಂದು ನಡು ಊರಿನಾಗ ರೂಮ್ ಮಾಡ್ಕೊಂಡೇವಿ. ಈ ರೂಮು ನೋಡ್ರಿ ಹಿಂಗೈತಿ, ರೂಮ್ ಅನುಕೂಲವಾಗೈತಿ, ಚಲೋ ಐತ್ರಿ. ಬಚ್ಚಲಾನು ದೊಡ್ಡದೈತಿ. ಚಿನ್ನು ಮಕ್ಕೊಂಡಾಳ ಇಲ್ಲೇ. ಈಗ ಬಂದ ಲಗೇಜ್ ಇಟ್ಟೇವಿ. ಕಿಟಕಿ ಐತಿ ಈ ಕಡೆ, ಚಲೋ ಐತಿ ನೋಡ್ರಿ. ಒಂದು ಮಿರರ್ ಐತಿ ಮತ್ತೆ ಈ ಕಡೆ ನೋಡ್ರಿ ಹೆಂಗೆ ಕಾಣತ್ತೀನಿ. ಜಿಮ್ ಹೊಂಟೇನೆ ಸ್ವಲ್ಪ ತೆಳಗಾಗಿನ ಏನೋ ಗೊತ್ತಿಲ್ಲ. ಒಬ್ಬೊಬ್ರು ಕಮೆಂಟ್ ಮಾಡಿರ್ತೀರಿ ಶಾಂತಕ ತೆಳಗಾಗಿರಿ ಅಂತ, ಒಬ್ಬೊಬ್ಬರು ಇಲ್ಲ ಮತ್ತೆ ದಪ್ಪಾಗಿರಿ ಅಂತೀರಿ. ಏನೋ ಒಟ್ಟು ನೋಡೋಣ. 5 kg ಮಾತ್ರ ಇಳ್ದೇನಿ ತೂಕ ಚೆಕ್ ಮಾಡಿಸಿದಾಗ ನೋಡ್ರಿ. ಈಗ ಏನಂತಂದ್ರೆ ಊಟಕ್ಕೆ ತರಕ್ಕೆ ಹೋಗ್ಯಾರಿ ನಮ್ಮ ಮನೆಯವರು. ಊಟಕ್ಕೆ ತೊಗೊಂಡು ಬಂದ್ರಂದ್ರೆ ಮತ್ತೆ ಊಟ ಮಾಡಿ ಮಕ್ಕೋಬೇಕು. ಇವತ್ತು ನಮಗೂ ಅಡ್ಡಾಡಿ ಸುಸ್ತಾದಂಗೆ ಆಗ್ಬಿಟ್ಟೈತಿ ಭಾಳ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಇವಾಗ ಬರೀ ಊಟ ಅಷ್ಟೇ ಅಲ್ಲ, ನಂದು ವಿಡಿಯೋ ಮಾಡ್ಕೋಬೇಕು. ನಿಮ್ಗೆ ಗೊತ್ತೈತಿ ನಿನ್ನೆ ಉಳ್ಕೊಂಡಿದ್ದು ರೂಮ್ನಾಗ ತುಳಜಾಪುರದೊಳಗೆ ನಿನ್ನೆ ನಾವು ರೂಮ್ ಮಾಡಿದ್ವಿ. ನಿನ್ನೆ ರೂಮ್ ಮಾಡಿದಾಗ ಅಲ್ಲೇ ಬರೋಬ್ಬರಿ ದೌಡ್ ರಾತ್ರಿ ಬಂದು 7:00 ರೂಮ್ ಮಾಡಿದ್ವಿ. 7:00 ಅಂತಂದ್ರೆ ಅಲ್ಲಿಂದ ನಾವು ರಾತ್ರಿ 11 ಗಂಟೆ ಮಟ್ಟ ಒಂದು 4 ವಿಡಿಯೋ ರೆಡಿ ಮಾಡ್ಕೊಂಡಿದ್ವಿ. ಮತ್ತು ಬೆಳಗ್ಗೆ ನಸಕ್ನಾಗ 5 ಗಂಟೆಗೆ ಎದ್ದು 5 ಗಂಟೆಯಿಂದ ಒಂದು 6:30 7 ಗಂಟೆ ಮಟ್ಟ ಮತ್ತೆ 2 ವಿಡಿಯೋ ಮಾಡ್ಕೊಂಡೆ. ಮತ್ತು 8:30 ರೆಡಿಯಾಗಿ 9:00 ಮಟ್ಟ ನಾಷ್ಟ ಎಲ್ಲ ಮಾಡ್ಕೊಂಡು ಊರು ಬಿಟ್ಟಿದ್ದೆ ನಾವು. ಇಷ್ಟೊತ್ತನ ಗಾಡಿ ಹೊಡಿದಾತು ನಮ್ಮ ಮನೆಯವ್ರ ಪಾಪ. ನಮ್ಮ ಅಪ್ಪಾಜಿನ ಹೊಡಿತಾರೆ, ಆದರೆ ಬೇಡ ಅಂತೇಳಿ ನಮ್ಮ ಮನೆಯವರು ಹೊಡ್ಯಾಕತ್ತಾರೆ ಗಾಡಿನ. ಈಗ ನಾನು ವಿಡಿಯೋ ಮಾಡ್ಕೋಬೇಕು. 1 ಫೋನು 2 ಫೋನು, ಚಿನ್ನು ಒಂದು ನೋಡತ್ತಲ್ಲ, ಅದೊಂದು 3, ಇದೊಂದು 4. ನನ್ನ ಕೈಯಾಗ ಒಂದು 5 ಫೋನ್ ಅದ ನನ್ನ ಕಡೆ. ಒಟ್ಟು 5 ಫೋನ್ನಾಗ ಒಂದೊಂದು ವಿಡಿಯೋ ಮಾಡ್ತಿರ್ತೇನೆ ನಾನು. 5 ಫೋನ್ ವಿಡಿಯೋ ಮುಗಿಸ್ಕೊಂಡು ಮಕ್ಕೋಬೇಕು. ಮಕ್ಕಳಷ್ಟೊತ್ತಿಗೆ ಎಷ್ಟೊತ್ತಕ್ಕಿದೆ ಗೊತ್ತಿಲ್ಲ. ಮತ್ತು ಬೆಳಗ್ಗೆ ದೌಡು ಹೇಳ್ಬೇಕು. ಮತ್ತು ಇನ್ನೂ ಮುಂದೆ ಬಿಡ್ಬೋದಿತ್ತು, ಕತ್ಲಾಗಿನ ಗಾಡಿ ಹೊಡ್ಯಕ್ಕೆ ನಮ್ಮವ್ರು ಹೆದರ್ತಾರೆ. ಅದೊಂದು ಆತ. ಆಮೇಲೆ ನಾನು ಕತಿ ಆಗ್ಬೇಕಲ್ಲ, ಸೊ ಅದಕ್ಕೆ ನಾನು ಬೇಡ ಅಂತ ದೌಡು ರೂಮ್ ಮಾಡ್ಕೊಳ್ತೀವಿ ನಾವು. ಈಗ ಓಂಕಾರೇಶ್ವರಕ್ಕೆ ಹೋದ್ಮೇಲೆ ನಾವು ಅಲ್ಲಿಂದ ಉಜ್ಜಯಿನಿ ಮಹಾಕಾಳೇಶ್ವರ, ಆಮೇಲೆ ಇನ್ನೊಂದೆರಡು ಚಿತ್ರಕೂಟ ಅದೇನೋ ಅದಾವಂತ. ನಮ್ಮ ಅಂಟಿ ಎಲ್ಲ ಪೂರ ರೂಟ್ ಹಾಕ್ಕೊಟ್ಟಾರೆ, ಅದ್ರ ತಕ್ಕ ಹೋಗ್ರುವ ಅಂತ ಹೇಳ್ಯಾರ ಅವರು. ಅಲ್ಲಿಗೆ ಹೋಗ್ಬೇಕು. ಹೋಗಿಂದ ವಾಪಸ್ ಪ್ರಯಾಗ್ರಾಜ್ ಎಲ್ಲ ಮುಗಿಸ್ಕೊಂಬರಕ್ಕೆ ಸುಮಾರು ದಿನ ಆಗ್ತೈತಿ. ಭಾಳ ದಿನಕ್ಕೆ ಬಂದೇವಿ. ಈಗ ತಮಿಳ್ನಾಡು ಆದಮೇಲೆ ದೊಡ್ಡ ಟ್ರಿಪ್ ಅಂತ ಬಂದಿದ್ದಂದ್ರೆ ಇದೆ. ನಮ್ಮವರಿಗೆ ನಮ್ಮ ಅಪ್ಪರಿಗೆ ಈ ರೂಮ್ ಹಿಡಿದು ಕೊಟ್ಟಿವಿ. ಇಬ್ಬರು ಒಳಗದಾರ. ಅವ್ರದ್ದು ರೂಮ್ ಚಲೋ ಐತಿ. 3 ಬೆಡ್ ಐತೆ ಅವ್ರದ್ದು, ಅನುಕೂಲವಾಗೈತಿ. ಈ ರೂಮಿನ ಬಾಡಿಗೆ ಎಷ್ಟು ಅಂತ ನೀವು ಕೇಳ್ಬೋದು. ಭಾಳ ಕಡಿಮೆ ಐತ್ರಿ, 700 ರೂಪಾಯಿ ಬರೀ 700 ರೂಪಾಯಿ ಈ ರೂಮ್ ಬಾಡಿಗೆ. 700 ರೂಪಾಯಿ ರೀ ರೂಮ್ ಬಾಡಿಗೆ. ಅಂದರೆ ಈಗ 700 ರೂಪಾಯಿ ಅಂತಂದ್ರೆ 1400 ರೂಪಾಯಿಗೆ 2 ರೂಮ್ ಸಿಕ್ಕಾವು. ಅಡ್ಡಿ ಇಲ್ಲ, ಭಾಳ ತುಟ್ಟಿ ಇರ್ತಾವನ ಅಂತ ಮಾಡಿದ್ವಿ ನಾವು. ರಾಜ್ ಅಂದರೆ ಮಹಾಕುಂಭ ಮೇಳ ಇದ್ದಾಗ ಸ್ವಲ್ಪ ಗದ್ಲಿತ್ತಲ್ಲ, ಅವಾಗೇನಾರ ತುಟ್ಟಿ ಇದ್ವ ಏನೋ ರೂಮ್. ಈಗಂತೂ ಯಾವುದು ತುಟ್ಟಿಲ್ಲ, ಅನುಕೂಲವಾಗದಾವು. ಸರಿ, ಈಗ ನಾನು ವಿಡಿಯೋ ಮಾಡ್ಕೋಬೇಕ್ರಿ, ಕೆಲಸ ಸುಮಾರು ಅದಾವು. ಮತ್ತೆ ನಾನು ನಿಮಗೆ ನಾಳೆ ಬೆಳಗ್ಗೆ ಸಿಗ್ತೀನಿ.